ವೀಕ್ಷಕರೇ, ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ವೀಕ್ಷಿಸಿ, ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಅಶೋಕ್ ತಮಸಂಗಿಯವರ ಮೊದಲನೇ ಪುಣ್ಯಸ್ಮರಣೆ ದಾಡ್ಗಿ ಗ್ರಾಮದಲ್ಲಿ ಭವ್ಯವಾಗಿ ವಿಜೃಂಭಣೆಯಿಂದ ಸರಳ ರೀತಿಯಲ್ಲಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದಾಡ್ಗಿ ಗ್ರಾಮದ ಮರೆಯಲಾರದ ಮಾಣಿಕ್ಯ ಎಂಬ ವ್ಯಕ್ತಿ, ಅದು ನಮ್ಮ ಹೆಮ್ಮೆಯ ಕಿರೀಟ ಅಶೋಕ್ ತಮಸಂಗಿಯವರು. ಇವರು ಹುಟ್ಟು ಹೋರಾಟಗಾರರು, ಹಠವಾದಿಗಳು, ಕೈಯಲ್ಲಿ ಹಿಡಿದಿದ್ದ ಕೆಲಸ ಜಯ ಸಾಧಿಸುವವರೆಗೂ ಬಿಡದಿರುವವರು. ಅದೇ ನಮ್ಮ ಗ್ರಾಮದ ಹೆಮ್ಮೆಯ ಸುಪುತ್ರ ಅಶೋಕ್ ತಮಸಂಗಿಯವರು. ಅವರು ನಮ್ಮನ್ನ ಬಿಟ್ಟು 1 ವರ್ಷ ಆಯಿತು. ನಮ್ಮೆಲ್ಲರನ್ನ ಅಗಲಿದ್ದಾರೆ. ಅವರು ಆದರೆ ಇನ್ನೂ ಜೀವಂತವಾಗಿದ್ದಾರೆ ಅನ್ನುವ ಹಾಗಿದ್ದಾರೆ. ಸದಾ ಹಗಲಿರುಳು ಬಡವರ ಪಾಲಿನ ದೇವರಾಗಿದ್ರು. ಕಷ್ಟದಲ್ಲಿ ಬಂದವರಿಗೆ ಕೈಲಾದಷ್ಟು ಸಹಾಯ ಮಾಡ್ತಿದ್ರು. ತನ್ನ ಹಿತದೃಷ್ಟಿಯಲ್ಲಿ ಯಾವುದೇ ಕೆಟ್ಟದ್ದನ್ನು ಕಾಣದೇ ಇರುವವರು ಇಂತಹ ಮಹಾನ್ ವ್ಯಕ್ತಿಗಳು ಇವರು ಎಂದು ಡಾಕ್ಟರ್ ಕಲ್ಯಾಣರಾವ್ ಮಜ್ಜಿಗೆ ತಮ್ಮ ಹಿತನುಡಿಗಳಲ್ಲಿ ಹೇಳಿದರು. ಅಶೋಕ್ ತಮಸಂಗಿ ಅವರ ಮೊದಲನೆಯ ಪುಣ್ಯ ಸ್ಮರಣೆಗೆ ಸಸಿ ಹಚ್ಚುವ ಮೂಲಕ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ವಯಸ್ಸಿನಲ್ಲಿ ಚಿಕ್ಕವನಾದರೂ ಕೀರ್ತಿಯಲ್ಲಿ ದೊಡ್ಡವನಾಗಿದ್ದ ರೇವಣಸೀತ ಜಾಡೂರು ಅವರು ಕಾರ್ಯಕ್ರಮ ಉದ್ದೇಶಿಸಿ ಮತ್ತು ದಾಡ್ಗಿ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರಿಗೆ ಪುಣ್ಯಸ್ಮರಣೆ ನಿಮಿತ್ತವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ನಾನು ಅಶೋಕ್ ತಮಸಂಗಿಯವರ ಮಾರ್ಗದರ್ಶನದಲ್ಲಿ ನಡೆದು ಬಂದವನು. ನನ್ನ ಮೇಲೆ ಇವರ ಪ್ರೇರಣೆ ಬಹಳ ದೊಡ್ಡದು ಎಂದರು. ಇನ್ನು ತಮ್ಮ ಉಪದೇಶದ ಹಿತನುಡಿಗಳನ್ನು ಮಾತನಾಡಿದರು. ದಾಡ್ಗಿ ಗ್ರಾಮದ ತಮಸಂಗಿ ಅಭಿಮಾನಿ ಬಳಗದವರು ಮತ್ತು ಅಭಿಮಾನಿಗಳು, ಗ್ರಾಮದ ಹಿರಿಯರು, ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಚಂದ್ರಕಾಂತ್ ಮಾಶೆಟ್ಟಿ, ನಾಗಶೆಟ್ಟಿ ಚೋಳ, ಗುರಯ್ಯ ಸ್ವಾಮಿ, ಶಿವಕುಮಾರ್ ಧೂಳೆ, ರಾಜ್ಕುಮಾರ್ ಹುಳಶೇಟೆ, ಬಸವರಾಜ್ ಪರಶೇನೆ, ಸಂಜುಕುಮಾರ್ ಮಾಕಾ, ಸಂತೋಷ್ ಮಾಕಾ, ಭದ್ರು ಬೋರೆ, ಅನಿಲ್ ಧೂಳೆ, ಪವನ್ ಮಾಶೆಟ್ಟಿ, ಭುವನೇಶ್ ಬೇಲೂರ್, ಬಸವರಾಜ್ ಕೋಟೆ, ಬಲವಂತ ಪರಶೇನೆ, ರೇಷ್ಮಾ ತಮಸಂಗೆ, ಅನಿಲ್ ತಮಸಂಗೆ, ಕವಿತಾ ಕೆ ಮಜ್ಜಿಗೆ, ಶಿವಕುಮಾರ್ ತಮಸಂಗೆ, ಮಮತಾ ಎಸ್ ತಮಸಂಗೆ, ಪದ್ಮಾವತಿ ಪಿ ವಾಡಗಾವೆ, ನಂದಾವತಿ ಬಿ ತಮಸಂಗೆ, ಅಭಯ್ ಎಸ್ ತಮಸಂಗೆ ಸೇರಿದಂತೆ ಮತ್ತಿತರರು ಮತ್ತು ಸಮಸ್ತ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಯಾಕಂದ್ರೆ ನೂರಾರು ಯುವಕರಿಗೆ ಪ್ರೇರಣೆ. ಇವತ್ತು ದಾಡ್ಗಿ ಅಂತ ಅಂದ ತಕ್ಷಣ ಯಾರ ಹೆಸರು ಬರ್ತಾವೆ? ಅಶೋಕ್ ತಮಸಂಗಿ ಅನ್ನೋರ್ದು, ಅವ್ರ ತಂದೆ ಹಾಗಪ್ಪ ತಮಸಂಗಿ ಹಿರಿಯರು. ಯಾಕಂದ್ರೆ ಅವರು ಊರಿನ ಹುಟ್ಟಿದಿರೋದು ಸಂಘರ್ಷ. ಊರಿಗೆ ಗ್ರಾಮ ಪಂಚಾಯತ್ ಬರೋದಾಗಿರ್ಬೋದು, ಹೇಳಿದ್ರು ಶಾಲೆ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಇವೆಲ್ಲವೂ ಸವಲತ್ತುಗಳು ಬೇಕು. ಇವತ್ತು ನೋಡ್ರಿ, ಅವ್ರು ಇನ್ನೊಂದೇನು ವಿಶೇಷತೆ ಏನಂದ್ರೆ, ಅವರು ಎಷ್ಟೇ ದೊಡ್ಡವರಾದ್ರೆ ಎಷ್ಟೇ ಚಿಕ್ಕವರಾದ್ರೆ ಎಲ್ಲರೂ ಕೂಡ ಗೌರವ ಕೊಡ್ತಾ ಇದ್ರು. ಇವತ್ತು ನಾನು ತುಂಬಾ ವಯಸ್ಸಿನಲ್ಲಿ ಚಿಕ್ಕವನು ಆದ್ರೂ ಕೂಡ ಇವತ್ತು ಯಾವ್ದಾದ್ರು ನಾನು ಅಡ್ಗೆ ಬಂದಾಗ ಫಸ್ಟ್ ಅವ್ರು ಏನಾದ್ರು ನಮ್ಗೆ ಅತಿಥಿ ಉಪಚಾರ ಮಾಡ್ತಾ ಇದ್ರು. ಮನೆಗೆ ಕರೆಸಿ ಒಂದು ಉಪಚಾರ ಮಾಡ್ತಕ್ಕಂಥದ್ದು, ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ನಮ್ಮೂರಿಗೆ ಏನಾದ್ರು ಯೋಜನೆಗಳು ತರಬಹುದಾ ಪ್ರತಿಯೊಬ್ಬರಲ್ಲಿ. ಯಾಕಂದ್ರೆ ಕೆಲವೊಂದು ಹೆಂಗಿರ್ತಂದ್ರೆ ರಾಜಕಾರಣಿಗಳು ನೋಡ್ತೀವಿ, ಇವತ್ತು ಗ್ರಾಮ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, MLA ಆಗಿರ್ಬೋದು, ಅವ್ರ ವ್ಯಾಪ್ತಿಯಲ್ಲಿ ಏನು ಕೆಲಸ ಮಾಡ್ತಾರೆ ಅಷ್ಟೇ ಮಾಡ್ತಾರೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ತಮ್ಮ ಅವಧಿಯಲ್ಲಿ ತಮ್ಮ ಏನ್ ಕೆಲಸ ಮಾಡ್ಬೇಕು ಮಾಡಿದಾರೆ. ಇನ್ ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು, ಬೇರೆ ಬೇರೆ ಜನಪ್ರತಿನಿಧಿಗಳು, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಏನ್ ಸವಲತ್ತುಗಳು ನಮ್ಮೂರಿಗೆ ತರಬಹುದು ಅದು ಮೊದಲು ಅವ್ರು ವಿಚಾರ ಮಾಡ್ತಾ ಇದ್ರು. ಅಂದ್ರೆ ಯಾವ ರೀತಿ ನಮ್ಮ ಗ್ರಾಮದ ಜನರಿಗೆ, ಸುತ್ತಮುತ್ತ ಹಳ್ಳಿಯ ಜನರಿಗೆ ನಾವು ಸಹಾಯ ಮಾಡ್ಬೋದು ಅಂತಕ್ಕಂಥ ಒಂದು ಅವರಲ್ಲಿ ತುಡಿತ ಯಾವಾಗ್ಲೂ ಇತ್ತು. ಹಾಗಾಗಿ ಅಂತಹ ಒಂದು ಆದರ್ಶ ವ್ಯಕ್ತಿಯನ್ನ ಇವತ್ತು ನಾವು ಸ್ಮರಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವರು ಸದಾ ನಾವು ಕಲ್ಯಾಣ ಕರ್ನಾಟಕ, ಈ ಹಿಂದೆ ಬಸವರಾಜ ಪಾಟೀಲ್ ಸೇಡಂ ಅವ್ರದ್ದು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘ ಇತ್ತು. ಆ ಯೋಜನೆಯಲ್ಲಿ ಕೂಡ ಸಾಕಷ್ಟು ಈ ಭಾಗದಲ್ಲಿ ಕೆಲಸ ಮಾಡಿದ್ದೀವಿ. ಅದು ಅವರೇ ನಮ್ಮ ಈ ಗ್ರಾಮದ ಪ್ರಮುಖರಾಗಿದ್ರು. ಇವತ್ತು ನಿಮ್ಮೂರಲ್ಲಿ ಹತ್ತತ್ರ ಒಂದು ಟೈಲರಿಂಗ್ ಸೆಂಟರ್ ಕೂಡ ಮಾಡಿದ್ದೀವಿ. ಇಲ್ಲಿ ಲಕ್ಷ್ಮೀ ಪರ್ಸಣ್ಯಾಕ್ ಅವ್ರು ಕಲಿಸ್ತಾ ಇದ್ರು. ಸುಮಾರು ಅಂದ್ರೆ ಹತ್ತತ್ರ 100-150 ಹೆಣ್ಮಕ್ಳು ನಿಮ್ಮೂರಲ್ಲಿ ಟೈಲರಿಂಗ್ ಫ್ರೀ ಉಚಿತವಾಗಿ ಕಲ್ತಿದ್ದಾರೆ. ಅದು ಯಾರು ಕೊಡ್ಬೇಕು, ಯಾರು ಹೇಳಿದ್ರು ಅಂದ್ರೆ ನಮ್ಗೆ ಅಶೋಕ್ ತಮಸಂಗಿ ಹೇಳಿದ್ರು, ಇಂಥ ನಮ್ಮೂರಲ್ಲಿ ಯೋಜನೆ ಕೊಡ್ರಿ, ನಮ್ಮೂರಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕ್ತಾರೆ, ಅವ್ರು ಸ್ವಾವಲಂಬಿ ಜೀವನ ಕಟ್ಕೊಳ್ತಾರೆ ಅಂತ ಹೇಳಿದ್ರು. ಅದು ಯಶಸ್ವಿ ಕೂಡ ಆಯ್ತು. ಅಂದ್ರೆ ಈ ರೀತಿ ಯಾವ ಯೋಜನೆ ಯಾರಿಗೆ ಮುಟ್ಟಬೇಕು, ಅದರಿಂದ ಎಷ್ಟು ಲಾಭ ಆಗ್ತದೆ, ಅದೆಷ್ಟು ಪರಿಣಾಮ ಆಗ್ತದೆ ಅಂತಕ್ಕಂಥದ್ದು ಅವ್ರ ದೂರದೃಷ್ಟಿ ಕೂಡ ಇತ್ತು. ಅನೇಕ ಯೋಜನೆಗಳನ್ನ, ಯಾಕಂದ್ರೆ ಅವರು ಯಾವುದೇ ನಾಡದಲ್ಲಿ ಯಾವುದೇ ಒಂದು ಯೋಜನೆಗಳನ್ನ ನಮ್ಮ ಊರಿಗೆ ತರಬೇಕು. ನಮ್ಮ ನಿಸ್ವಾರ್ಥ ಸೇವೆ ವೈದ್ಯಾಧಿಕಾರಿಯಾಗಿ ಈ ಗ್ರಾಮ ಸಬ್ ಸೆಂಟರ್ ಇತ್ತು.
ಕಟಕ್ ಚಿಂಚೋಳಿಯಲ್ಲಿ ನಿಸ್ವಾರ್ಥ ಸೇವೆಯಾಗಿ ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡಿದೆ ಪೇಷಂಟ್ದು ವಿತೌಟ್ ಎಕ್ಸ್ಪೆಕ್ಟೇಷನ್ನ ಮಾಡಿದೆ ಅಂಥೇಳಿ ನನಗೆ 2019 ಜುಲೈನಲ್ಲಿ ಕರೋನಾ ರೋಗ ಬಂದ್ರೂ ನಿಮ್ಮೆಲ್ಲರ ಆಶೀರ್ವಾದ, ಪೇಷಂಟ್ ಆಶೀರ್ವಾದ, ಸಾರ್ವಜನಿಕರ ಆಶೀರ್ವಾದದಿಂದ ಸಾವಿನ ಬಾಯಿನಿಂದ ಹೊರಗೆ ಬಂದೇನೆ ಅಂಥೇಳಿ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇನ್ನೊಂದು, ಈ ಅಣ್ಣವರಿಗೆ ಇಲ್ಲಿಂದ ಬಾಲ್ಕಿ ಯುವಕರಂದ್ರೆ ಅಥವಾ ದಾಡ್ಗಿ ಯುವಕರಂದ್ರೆ ಭಾಳ ಇಷ್ಟ. ಇಷ್ಟೆಲ್ಲ ಎಲ್ಲರೂ ನೆರೆದರೆ ಅಂದ್ರೆ ಈ ಎಲ್ಲರ ಈ ಬಾಲ್ಕಿಗೆ ಯಾರ ಬಂದ್ರೆ ಲೀಡರ್ಸ್ ಅಂದ್ರೆ ಫಸ್ಟ್ ನೆನ್ಸೋರು ನಮ್ಮ ಅಶೋಕ್ ತಮ್ಮಸಂಗೇರ್ ಅಣ್ಣರಿಗೆ ಅಂಥೇಳಿ ನಾನು ನಮ್ಮ ಅವ್ರಂತೇಳಿ ನಾ ಹೇಳೋಕ್ಕೆ ಇಚ್ಛೆ ಪಡ್ತಾಯಿಲ್ಲ, ಆದ್ರೂ ನಾ ಹೇಳ್ತಾ ಇದ್ದೀನಿ. ಇನ್ನೊಂದು, ಯಾವುದೇ ಅನಾಹುತ ಆಗಲಿ, ರೋಡಿಗೆ ಆಕ್ಸಿಡೆಂಟ್ ಆಗಲಿ, ಎಲ್ಲರ ಗಾಡಿ ಇಲ್ಲಿ ರೋಡಿಗೆ ಬಂದು ಆಕ್ಸಿಡೆಂಟ್ ಆಗಿ ಬಿದ್ದು ಯಾರ ಬಂದು ಕೆಸರಾಗಿ ಬಿದ್ದರೂ ಇಲ್ಲಿಂದ ಯುವಕರು 10-20 ಮಂದಿ ನಿಸ್ವಾರ್ಥ ಸೇವೆಗೆ ಗಾಡಿ ಎತ್ತಿ ಆ ಪೊಲೀಸರಿಗೆ ಬರೋದಕ್ಕಿಂತ ಬನ್ನಿ ಎತ್ತು ಕಳಿಸ್ಬಿಡ್ತಿದ್ರು. ಅದು ಈ ಪ್ರೇರಣೆ ನಾವು ಅಶೋಕ್ ತಮ್ಮಸಂಗೇರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು, ಇದು ಒಂದು ಸಮಾಜಮುಖಿ ಒಂದು ಕೆಲಸ, ನಿಸ್ವಾರ್ಥ ಸೇವೆ ಕೆಲಸ ಮಾಡಿದ ಕಡೆಯಿಂದ ಇಷ್ಟೆಲ್ಲರೂ ಅವರ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಎಲ್ಲರಿಗೂ ಧನ್ಯವಾದ.